ನಮಸ್ತೆ ಎಲ್ರಿಗೂ. ಗುಡ್ ಮೋದಿ ಕೇರ್ ಮಾರ್ನಿಂಗ್. ಇವತ್ತು ನಮ್ಮ ಹೆಮ್ಮೆಯ ಮೋದಿ ಕೇರ್ ಪ್ರಾಡಕ್ಟ್ ಆದಂತಹ ಪಾತ್ರೆ ತೊಳೆಯುವಂಥ ವಂಡರ್ ಡ್ರಾಪ್ ಅಂತೇಳಿ ಆ ಪ್ರಾಡಕ್ಟ್ನ ಬಗ್ಗೆ ಅದೆಷ್ಟು ಕ್ವಾಲಿಟಿ ಇದೆ, ಅದರ ಉಪಯೋಗ ಏನು, ಅದರ ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಮೋದಿ ಕೇರ್ ಪ್ರಾಡಕ್ಟನ್ನು ಬಳಸಬೇಕು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, 2 ಗ್ಲಾಸಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಅಂದರೆ ನಮ್ಮ ಪಾತ್ರೆ ಯಾವ ರೀತಿ ಕ್ಲೀನ್ ಆಗುತ್ತೆ ಮತ್ತು ಪಾತ್ರೆಯಿಂದ ಎಷ್ಟು ಕಾನ್ಸಂಟ್ರೇಟೆಡ್ ಆಗಿದೆ ನಮ್ಮ ಪ್ರಾಡಕ್ಟು. ಜೊತೆಗೆ ನಮ್ಮ ಪ್ರಾಡಕ್ಟನ್ನು ಬಳಸೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಪ್ರಾಡಕ್ಟಲ್ಲಿ ಇರೋದಿಲ್ಲ, ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ ಲೈವ್ ಆಗಿ. ನಾನು ಜಸ್ಟ್ ಇಲ್ಲಿ ಒಂದು ಗ್ಲಾಸ್ಗೆ ನೀರು ಹಾಕಿದ್ದೀನಿ. ಆ ಗ್ಲಾಸ್ಗೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಅದು ಒಂದು ಪರಿಶುದ್ಧತೆಯ ಪರಿಕರ. ಅಂದರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಮಿಕ್ಸ್ ಮಾಡಿದಾಗ ಅದು ರಿಯಾಕ್ಷನ್ ಆಗಿಬಿಡುತ್ತೆ. ರಿಯಾಕ್ಷನ್ ಆಗಿದ್ದು ಕಾಣುತ್ತೆ. ಹಂಗಾಗಿ ನಾನು ಅರಿಶಿನವನ್ನು ತೊಗೊಂಡಿದ್ದೀನಿ. ಒಂದು ಕಡೆ ಏನು ಮಾಡ್ತೀನಿ, ಎಲ್ಲರೂ ಕೂಡ ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ಒಗೆಯುವಂಥ ಸೋಪನ್ನು ಮತ್ತು ವಿಮ್ ಬೇರೆ ಬೇರೆ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ತಾರೆ. ನಾನು ಕೂಡ ಇಲ್ಲಿ ಒಂದು ಗ್ಲಾಸ್ಗೆ ಬಟ್ಟೆ ಸೋಪನ್ನು ಹಾಕ್ತಾಯಿದ್ದೀನಿ. ಬಟ್ಟೆ ತೊಳೆಯುವಂಥ ಸೋಪ್, ಇದನ್ನು ಪಾತ್ರೆ ಕೂಡ ತೊಳಿತಾರೆ ತುಂಬ ಜನ. ನೋಡ್ಬೋದಿಲ್ಲ, ಈ ಸೋಪನ್ನು ಒಂದು ಕಡೆ ಹಾಕ್ತಾಯಿದ್ದೀನಿ. ಒಂದು ಕಡೆ ನಮ್ಮ ಹೆಮ್ಮೆಯ ಮೋದಿ ಕೇರ್ ವಂಡೇ ಡ್ರಾಪ್ ಒಂದು ಚಿಕ್ಕ ಬಾಟ್ಲಲ್ಲಿ ತೊಗೊಂಡಿದ್ದೆ ನಾನು. ವಂಡೇ ಡ್ರಾಪನ್ನು ಕೂಡ ಒಂದು ಕಡೆ ಹಾಕ್ತಾಯಿದ್ದೀನಿ. ಇವಾಗ ನೋಡೋಣ ಯಾವ ಪ್ರಾಡಕ್ಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಯಾವುದು ನಾರ್ಮಲ್ ಆಗಿರುತ್ತೆ ಅಂತೇಳಿ. ನೋಡ್ಬೋದು, ನಮ್ಮ ಹೆಮ್ಮೆಯ ಮೋದಿ ಕೇರ್ ಪ್ರಾಡಕ್ಟ್ ಯಾವುದೇ ರೀತಿ ರಿಯಾಕ್ಷನ್ ಆಗಿಲ್ಲ. ಅರಿಶಿಣದ ಪರಿಶುದ್ಧತೆ ಅದನ್ನು ಕಳ್ಕೊಂಡಿಲ್ಲ. ಯಾಕಂದರೆ ನಾವೆಲ್ಲ ಸೈನ್ಸಲ್ಲಿ ಓದಿರ್ತೀವಿ, ನೀಲಿ ಲಿಟ್ಮಸ್ ಕಾಗದವನ್ನು ಇದ್ದಿದ್ರೆ ಹಳದಿ ಬರುತ್ತೆ, ಅದು ಇದ್ದಿದ್ದು ನೀಲಿ ಆಗುತ್ತೆ. ಕೆಮಿಕಲ್ ಇದ್ದರೆ ರಿಯಾಕ್ಷನ್ ಆಗುತ್ತೆ. ಬಟ್ ರಿಯಾಕ್ಷನ್ ಆಗಿಲ್ಲ ಅಂತಂದರೆ ಪ್ರಾಡಕ್ಟಲ್ಲಿ ಯಾವುದೇ ರೀತಿ ಕಲಬೆರಕೆ ಇರೋದಿಲ್ಲ. ನಾವು ಪಾತ್ರೆ ತೊಳೆಯುವಾಗ ಸ್ವಲ್ಪ ಪ್ರಮಾಣದ ಏನರ ಪ್ರಾಡಕ್ಟು ಅದರಲ್ಲಿ ಉಳ್ಕೊಂತು ಅಂದರೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಬಟ್ ಹೊರಗಡೆ ನೋಡ್ಬೋದು ಎಷ್ಟು ಹಾರ್ಮ್ಫುಲ್ ಕೆಮಿಕಲ್ ಇದೆ ಅಂತೇಳಿ. ನಿಜವಾಗ್ಲೂ ಹೆವಿ ಲೋಡೆಡ್ ಕೆಮಿಕಲನ್ನು ಬಳಸಿರ್ತಾರೆ ಪ್ರಾಡಕ್ಟಲ್ಲಿ. ಆ್ಯಸಿಡ್ ಕಂಟೆಂಟನ್ನು ಜಾಸ್ತಿ ಹಾಕಿರ್ತಾರೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಪಾತ್ರೆ ತೊಳೆಯುವಾಗ ಒಂದು ಸ್ವಲ್ಪ ಭಾಗದಲ್ಲಿ ಚಿಕ್ಕದಾಗಿ ಕಣಗಳು ಉಳಿದಾಗ ಅದನ್ನು ನಾವು ಸೇವನೆ ಮಾಡಿದಾಗ ಫುಡ್ ಪಾಯ್ಸನ್ ಮತ್ತು ಹೆಲ್ತ್ ಲಾಸ್ ಆಗುವಂಥ ಸಾಧ್ಯತೆ ಭಾಳ ಇರುತ್ತೆ. ಅದಕ್ಕಾಗಿ ಹೊರಗಡೆ ಪ್ರಾಡಕ್ಟನ್ನು ಬಳಸೋದಕ್ಕಿಂತ ಬೆಟರ್ ಪಾತ್ರೆ ತೊಳೆಯೋದಕ್ಕೆ ನಮ್ಮ ಹೆಮ್ಮೆಯ ವಂಡರ್ ಡ್ರಾಪನ್ನು ಬಳಸಿದ್ರೆ ಭಾಳ ಬೆಟರ್ ಅಂತ ಹೇಳ್ತೀನಿ. ಇನ್ನೊಂದು, ನಾವು ಕೂಡ ಮನೆಗೆ ಯೂಸ್ ಮಾಡ್ತಾಯಿದ್ದೀವಿ. ಕೈ ತುಂಬ ಸಾಫ್ಟ್ ಆಗಿರುತ್ತೆ, ಸ್ಮೆಲ್ ಕೂಡ ಒಳ್ಳೆ ಸ್ಮೆಲ್ ಇರುತ್ತೆ. ಸ್ವಲ್ಪ ಪ್ರಮಾಣದ ಬಳಸಿದರೆ ಸಾಕು. ಮಿನಿಮಮ್ 2 ರಿಂದ 3 ಡ್ರಾಪ್ ತೊಗೊಂಡ್ರೆ 30 ಪಾತ್ರೆಗಳನ್ನು ನಾವು ಕ್ಲೀನ್ ಮಾಡ್ಬೋದು. ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನೀವು ಕೂಡ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಒಂದು ಅಮೌಂಟನ್ನು ಉಳಿತಾಯ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ನಮ್ಮ ವಂಡರ್ ಡ್ರಾಪ್ ಪ್ರಾಡಕ್ಟು ಎಷ್ಟು ಕಾನ್ಸಂಟ್ರೇಟೆಡ್ ಆಗಿದೆ, ಎಷ್ಟು ಜಾಸ್ತಿ ಬಾಳಿಕೆ ಬರುತ್ತೆ, ಒಂದು ಗಟ್ಟಿ ಮೊಸರು ಥರ ಯಾವ ರೀತಿ ನಮ್ಮ ಪ್ರಾಡಕ್ಟು ಉಪಯೋಗ ಇದೆ ಅನ್ನೋದಕ್ಕೆ ನಿಮಗೆ ಲೈವ್ ಆಗಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಈ ವಂಡರ್ ಡ್ರಾಪನ್ನು ಈ ಚಿಕ್ಕ ಕಡ್ಡಿಗೆ ನಾನು ಹಾಕೊಂಡಿದ್ದೀನಿ. ಇದನ್ನು ಕಂಪ್ಲೀಟ್ಲಿ ವಾಶ್ ಮಾಡ್ತೀನಿ. ನೋಡ್ಬೋದು, ಈ ಕಡ್ಡಿಯಲ್ಲಿ ಸ್ವಲ್ಪ ಕೂಡ ವಂಡರ್ ಡ್ರಾಪ್ ಇಲ್ಲ. ಇವಾಗ ನಾನೇನು ಮಾಡ್ತೀನಿ, ಇದೊಂದು ಬಾಟಲಲ್ಲಿ ಹಾಕ್ತೀನಿ. ಅದು ಎಷ್ಟು ಪವರ್ಫುಲ್ ಇದೆ. ಒಂದು ಪ್ರಾಡಕ್ಟ್, ಒಂದು ಹನಿ, ಒಂದು ವಂಡರ್ ಡ್ರಾಪ್ ಎಷ್ಟು ಪ್ರಾಡಕ್ಟ್ಗಳಿಗೆ ಯೂಸ್ ಆಗುತ್ತೆ ಅನ್ನೋದು ನೋಡ್ಬೋದು ಇಲ್ಲಿ. ನೋಡ್ಬೋದು, ಕಂಪ್ಲೀಟ್ಲಿ ಎಷ್ಟು ಒಂದು ಸೊಲ್ಯೂಷನ್ ರೆಡಿ ಆಯ್ತು ನಮಗೆ ಪ್ರಾಡಕ್ಟ್ನ. ಈ ಒಂದು ಸೊಲ್ಯೂಷನಿಂದ ಒಂದು 30 ಪಾತ್ರೆಗಳನ್ನು ಆರಾಮಾಗಿ ನಾವು ಒಂದು ಬೌಲಲ್ಲಿ ತೊಗೊಂಡು ಕ್ಲೀನ್ ಮಾಡ್ಬೋದು. ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. 100% ಪಾತ್ರೆ ಕ್ಲೀನ್ ಆಗುತ್ತೆ. ಕೈಯೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಮ್ಮ ಚರ್ಮ ಕೂಡ ಸುಲಿಯೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸ್ಮೆಲ್ ಇದೆ. ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.